ಹೊಸ ವರ್ಷಾಚರಣೆಗೆ ಬಿತ್ತು ಬ್ರೇಕ್. ಉತ್ತರ ಕನ್ನಡದಲ್ಲಿ 144 ಜಾರಿ. ನಾಳೆ ನಿರ್ಧಾರವಾಗಲಿದೆ ಗ್ರಾಮ ಪಂಚಾಯತ್ ಅಭ್ಯರ್ಥಿಗಳ ಭವಿಷ್ಯ. ಭಟ್ಕಳದಲ್ಲಿ ಬಾಲ್ಯ ವಿವಾಹ ತಡೆ. ಒಂದೇ ವಾರದಲ್ಲಿ 3 ಬಾಲ್ಯ ವಿವಾಹ ತಡೆದ ಅಧಿಕಾರಿಗಳು. ಕೊರೋನಾ ಹಿನ್ನೆಲೆಯಲ್ಲಿ ಈ ಬಾರಿ ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಉತ್ತರ ಕನ್ನಡ ಜಿಲ್ಲಾಡಳಿತ ಕಡಿವಾಣ ಹಾಕಿದ್ದು 144 ಜಾರಿ ಮಾಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಿಂದ ಕಾರವಾರ ಗೋವಾ ಗಡಿ ಭಾಗದವರೆಗೂ ಸಂಭ್ರಮಕ್ಕೆ ತಡೆ ಹಿಡಿಯಲಾಗಿದ್ದು ಪ್ರವಾಸಿಗರಿಗೆ ಭಾರಿ ಶಾಕ್ ನೀಡಿದೆ. ಡಿಸೆಂಬರ್ 31ರಿಂದ ಜನವರಿ 1, 2021 ಮುಂಜಾನೆಯವರೆಗೆ 144 ಜಾರಿಯಲ್ಲಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ತಿಳಿಸಿದ್ದಾರೆ. ಇನ್ನು ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಹೆಚ್ಚಿನ ಪೊಲೀಸ್ ನಿಯೋಜನೆ ಮಾಡಲಾಗುವುದು. ಇದರಿಂದ ಇದೀಗ ಕರಾವಳಿಯಲ್ಲಿ ಹೊಸ ವರ್ಷ ಸಂಭ್ರಮಕ್ಕೆ ಬರೋ ಮುಂಚೆ ಪ್ರವಾಸಿಗರು ಎಚ್ಚರಿಕೆ ವಹಿಸಬೇಕಿದೆ. ಗುಂಪಾಗಿ ಸೇರಿ ಹೊಸ ವರ್ಷ ಸಂಭ್ರಮಕ್ಕೆ ಅವಕಾಶವಿಲ್ಲ ಎಂದು ಹೇಳಿದ್ರು. ಹೊಸ ವರ್ಷ ಆಚರಣೆ ಸಂಬಂಧಪಟ್ಟ ಈಗಾಗಲೇ ಡಿಸಿ ಅವರ ಆದೇಶ ಮೇರೆಗೆ ಕರಾವಳಿ ಪ್ರಾಂತದಲ್ಲಿ ತಾಲೂಕುಗಳಲ್ಲಿ ಅಂದರೆ ಕಾರವಾರ, ಅಂಕೋಲ, ಕುಮಟಾ, ಹೊನ್ನಾವರ ಮತ್ತು ಭಟ್ಕಲ್ ತಾಲೂಕುಗಳಲ್ಲಿ ಬೀಚ್ ಮತ್ತು ಇಂಪಾರ್ಟೆಂಟ್ ಹಿಸ್ಟಾರಿಕಲ್ ಪ್ಲೇಸಸ್ ಇರ್ಬೋದು ಮತ್ತು ಟೂರಿಸ್ಟ್ ಪ್ಲೇಸಸ್ ಇರ್ಬೋದು, ಈ ಎಲ್ಲ ಕಡೆ ನಮಗೆ 31/12/2020 ಸಾಯಂಕಾಲ 4 ಗಂಟೆಯಿಂದ 1/1/2021 ಬೆಳಿಗ್ಗೆ 6 ಗಂಟೆವರೆಗೆ 144 ಸೆಕ್ಷನ್ ಆದೇಶ ಆಗಿದೆ. ಈ ಸಂಬಂಧಪಟ್ಟ ನಾವು ಕೆಲವು ಸ್ಪೆಸಿಫಿಕ್ ಡೈರೆಕ್ಷನ್ಸು ಜನರಿಗೆ ಹೇಳಲಿಕ್ಕೆ ನಾನು ಈಗ ಇಷ್ಟಪಡ್ತಾ ಇದ್ದೀನಿ. ಇದರಲ್ಲಿ ಮೇಯ್ನಾಗಿ ಏನಂದರೆ 5 ಮತ್ತು ಜಾಸ್ತಿ ಜನರು ಈ ನ್ಯೂ ಇಯರ್ ಸೆಲೆಬ್ರೇಷನ್ಸ್ಗಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಸೇರಬಾರದು. ನಾಳೆ ನಡೆಯಲಿರುವ ಗ್ರಾಮ ಪಂಚಾಯತ್ ಚುನಾವಣಾ ಮತ ಎಣಿಕೆಗೆ ಸಕಲ ಸಿದ್ಧತೆ ನಡೆದಿದ್ದು ಸುಮಾರು 1 ತಿಂಗಳುಗಳ ಕಾಲ ನಡೆದ ಲೋಕಲ್ ಫೈಟ್ ಕುತೂಹಲಕ್ಕೆ ಬುಧವಾರ ತೆರೆ ಬೀಳಲಿದೆ. ಈಗಾಗಲೇ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಗ್ರಾಮ ಪಂಚಾಯತ್ ಚುನಾವಣಾ ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ನಾಳೆ ನಡೆಯುವ ಮತ ಎಣಿಕೆಗೆ ಜಿಲ್ಲಾಡಳಿತವು ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಎಲ್ಲಾ ಮತ ಎಣಿಕೆ ಕೇಂದ್ರದಲ್ಲೂ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಹೇಳಿದ್ರು. ಜಿಲ್ಲೆಯ 12 ತಾಲೂಕುಗಳ ಮತ ಎಣಿಕೆ ಕೇಂದ್ರಕ್ಕೆ 5 ಡಿಎಸ್ಪಿ, 14 ಇನ್ಸ್ಪೆಕ್ಟರ್, 43 ಸಬ್ ಇನ್ಸ್ಪೆಕ್ಟರ್, 115 ಎಎಸ್ಐ, 302 ಹೆಡ್ ಕಾನ್ಸ್ಟೇಬಲ್ ಹಾಗೂ 600 ಕಾನ್ಸ್ಟೇಬಲ್ಗಳನ್ನು ನಿಯೋಜಿಸಲಾಗಿದೆ ಎಂದರು. ಒಟ್ಟಾರೆ ಬಿಗಿ ಭದ್ರತೆಯಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಯ ಮತ ಎಣಿಕೆ ನಡೆಯಲಿದೆ. ಸುಮಾರು 1 ತಿಂಗಳುಗಳ ಕುತೂಹಲಕ್ಕೆ ನಾಳೆ ತೆರೆ ಬೀಳಲಿದೆ. ರವೀಂದ್ರನಾಥ್ ಠಾಗೋರ್ ಕಡಲ ತೀರದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಆವರಣದ ಗೋಡೆಗೆ ಸಾರ್ವಜನಿಕರಿಂದ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಅವರೊಂದಿಗೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ ಶಾಸಕಿ ರೂಪಾಲಿ ನಾಯ್ಕ್ ವಿರೋಧ ವ್ಯಕ್ತಪಡಿಸಿದ್ದು, ತಾವೇ ಶಂಕುಸ್ಥಾಪನೆ ಮಾಡಿದ್ದ ಕಾಮಗಾರಿಗೆ ತಾವೇ ವಿರೋಧ ಮಾಡುವ ಮೂಲಕ ಯೂಟರ್ನ್ ಹೊಡೆದಿದ್ದಾರೆ. ಕಡಲ ತೀರದಲ್ಲಿ ನಿರ್ಮಿಸುತ್ತಿರುವ ಕಾಂಪೌಂಡ್ ಕಾಮಗಾರಿಯ ಬಗ್ಗೆ ಶಾಸಕಿ ನಿರ್ಮಿತಿ ಕೇಂದ್ರದ ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾನು ರವೀಂದ್ರನಾಥ್ ಠಾಗೋರ್ ಪುತ್ಥಳಿ ಸ್ಥಾಪನೆಯೊಂದೇ ಎಂದು ಅದರ ಶಂಕುಸ್ಥಾಪನೆಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆದರೆ ಆವರಣದ ಗೋಡೆ ನಿರ್ಮಾಣ ಕಾಮಗಾರಿಯ ಬಗ್ಗೆ ನನಗೆ ಮಾಹಿತಿ ನೀಡಿರಲಿಲ್ಲ. ಕಡಲ ತೀರಕ್ಕೆ ಗೋಡೆ ಯಾತಕ್ಕಾಗಿ ಬೇಕಿದೆ? ಇಷ್ಟು ವರ್ಷ ತಡೆಗೋಡೆ ಇರಲಿಲ್ಲ. ಮೊದಲೇ ಮೇಲ್ಸೇತುವೆ ಮಾಡಿ ಕಡಲ ತೀರದ ಸೌಂದರ್ಯಕ್ಕೆ ಹಾನಿಯಾಗ್ತಿದೆ. ಈ ಬಗ್ಗೆ ಈಗ ಮತ್ತೆ ಆವರಣ ಗೋಡೆ ಬೇಡ ಎಂದಿದ್ದಾರೆ. ನಾವು ರವೀಂದ್ರನಾಥ್ ಠಾಗೋರ್ ಅವರ ಒಂದು ಪುತ್ಥಳಿ ಅಷ್ಟೇ ನಾವು ಉದ್ಘಾಟನೆ ಇರೋದ ನನ್ನ ಮಾಹಿತಿ ಬಂದ ಪ್ರಕಾರ ಅದು ಒಂದೇ ಇತ್ತು, ಗೋಡೆಗೆ ಇಲ್ಲಾಗಿತ್ತು. ಗೋಡೆ ಆದ್ರೆ ನಮ್ಗೆ ಏನು ಅಂತಂದ್ರೆ ನಮ್ಗೆ ಒಂದು ಸಮಂಜಸಕ್ಕೆ ಏನು ಹೇಳ್ಬೇಕನ್ನೋದು ಸಹ ನಮ್ಗೆ ವಿಶ್ವಾಸ ತಗೊಂಡು ಮಾಡಲಿಲ್ಲ. ಗೋಡೆ ಯಾಕೆ ಬೇಕು ಅಂತ ಇಷ್ಟು ವರ್ಷ ಯಾವತ್ತೂ ಇಲ್ಲಾಗಿತ್ತು. ಬೀಚಿಗೆ ಮೊದಲೇ ಇದು ಫ್ಲೈಓವರ್ ಆಗಿ ನಮ್ ಬೀಚ್ ಕಡೆ ಹೋಗ್ತಾ ಇದೆ. ಅದ್ರಲ್ಲಿ ಮತ್ತೆ ಗೋಡೆ ಅಂದ್ರೆ ಬೀಚಿಗೆ ಯಾವ ಹೋಗೋದೇ ಬೇಡ ಅಂತ ಭಟ್ಕಳದ ಕೊಕ್ತಿ ನಗರದ 2ನೇ ಕ್ರಾಸ್ನಲ್ಲಿನ ಮದಿನಾಲ್ನಲ್ಲಿ ಇಂದು ನಡೆಯಬೇಕಿದ್ದ ಬಾಲ್ಯ ವಿವಾಹವನ್ನ ಅಧಿಕಾರಿಗಳು ತೆರಳಿ ವಿವಾಹವನ್ನ ತಡೆದ ಘಟನೆ ನಡೆದಿದೆ. ಶಿರಸಿಯ ಹನೀಫಾಬಾದ್ನ ಕಾದಿರ್ ಬಾಷಾ ಜೂಸಿದ್ದಿ ಶಿರಸಿ ಮೂಲದ 26 ವರ್ಷದ ಅಬ್ರಾರ್ ಹುಲ್ಕರ್ ಇತನೊಂದಿಗೆ ಇಂದು ಕೊಕ್ತಿ ನಗರದ 2ನೇ ಕ್ರಾಸ್ನಲ್ಲಿನ ಮದಿನಾ ಹಾಲ್ನಲ್ಲಿ ಮದುವೆ ನಿಶ್ಚಯ ಮಾಡಲಾಗಿದ್ದು, ಮದುವೆಗೆ ಎಲ್ಲಾ ರೀತಿಯ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು, ಮದುವೆ ಕಾರ್ಯಕ್ರಮಕ್ಕೆ ಭಾಗಿಯಾಗುವ 250ರಿಂದ 400 ಅತಿಥಿಗಳಿಗೆ ಊಟೋಪಚಾರ ಸಿದ್ಧಪಡಿಸಿರುವ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಮಹಿಳಾ ಸಾಂತ್ವನ ಕೇಂದ್ರದ ಸಿಬ್ಬಂದಿಯ ಸ್ಥಳಕ್ಕೆ ತೆರಳಿ ನಡೆಯಬೇಕಿದ್ದ ಬಾಲ್ಯ ವಿವಾಹವನ್ನ ತಡೆದಿದ್ದಾರೆ. ಇದರೊಂದಿಗೆ ಭಟ್ಕಳದಲ್ಲಿ 1 ವಾರದೊಳಗೆ ಅಧಿಕಾರಿಗಳು 3 ಬಾಲ್ಯ ವಿವಾಹವನ್ನ ತಡೆದಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 66ರ ಮುದಗಘಟ್ಟದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಲಗೇಜ್ ರಿಕ್ಷಾ ಪಲ್ಟಿಯಾಗಿರುವ ಘಟನೆ ನಡೆದಿದೆ. ಘಟನೆಯಲ್ಲಿ ರಿಕ್ಷಾ ಚಾಲಕ ಗಾಯಗೊಂಡು ರಿಕ್ಷಾದೊಳಗೆ ಸಿಲುಕಿಕೊಂಡಿದ್ದ. ಇದೇ ವೇಳೆ ಹೆದ್ದಾರಿಯಲ್ಲಿ ಪ್ರಯಾಣಿಸುತ್ತಾ ಇದ್ದ ಕಾರವಾರದ ಶಾಸಕಿ ರೂಪಾಲಿ ನಾಯ್ಕ್ ಗಾಯಗೊಂಡ ಚಾಲಕನಿಗೆ ಆಸ್ಪತ್ರೆಗೆ ಸಾಗಿಸಲು ಪ್ರಯತ್ನಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಶಾಸಕಿ ರೂಪಾಲಿ ನಾಯ್ಕ್ ಅವರು ಅಂಕೋಲ ಕಡೆಯಿಂದ ಕಾರವಾರ ಕಡೆ ಪ್ರಯಾಣಿಸುತ್ತಿದ್ದ ವೇಳೆ ಹೆದ್ದಾರಿ ಪಕ್ಕದಲ್ಲಿ ವಾಹನ ಗುಡ್ಡಕ್ಕೆ ಡಿಕ್ಕಿ ಹೊಡೆದು ಚಾಲಕ ಗಾಯಗೊಂಡು ಬಿದ್ದಿದ್ದು, ಇದನ್ನು ಗಮನಿಸಿದ ಶಾಸಕಿ ರೂಪಾಲಿ ನಾಯ್ಕ್ ತಕ್ಷಣ ಆಸ್ಪತ್ರೆಗೆ ಸಾಗಿಸುವ ವ್ಯವಸ್ಥೆ ಮಾಡಿದ್ದಾರೆ.
ಎಸ್ಎಸ್ಎಲ್ಸಿ ಪರೀಕ್ಷೆ ಫೇಲ್ ಆಗಿದ್ದಕ್ಕೆ ಮನನೊಂದ ವಿದ್ಯಾರ್ಥಿಯೋರ್ವ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಭಟ್ಕಳ ತಾಲೂಕಿನ ಶಿರಾಲಿಯಲ್ಲಿ ನಡೆದಿದೆ. 17 ವರ್ಷದ ಹರ್ಷಿತ್ ನಾಗರಾಜ್ ನಾಯ್ಕ್ ಮೃತ ದುರ್ದೈವಿಯಾಗಿದ್ದಾನೆ. ಈತ ಕಳೆದ ಮಾರ್ಚ್ ತಿಂಗಳಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಕ್ಕೆ ನೊಂದುಕೊಂಡಿದ್ದ ಹರ್ಷಿತ್ ಇಂದು ಮನೆಯಲ್ಲಿ ಯಾರು ಇಲ್ಲದ ವೇಳೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಬಗ್ಗೆ ಭಟ್ಕಳ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.